ಕೇರಳಂ ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿಗಾಗಲೇ ಬಿದ್ದಿದೆ. ಸಿಎಂ ರೇಸ್ನಲ್ಲಿ 4 ಜನ ಇದ್ದಾರೆ. ಅಂತಿಮವಾಗಿ ಯಾರಿಗೆ ಪಟ್ಟಾಭಿಷೇಕ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. 4 ಜನ ಕೂಡ ಪ್ರಬಲರು. ಒಬ್ರೊಬ್ರದ್ದು ಒಂದೊಂದು ಕೀ ರೋಲ್ ಇದೆ ಈ ಸಲ UDF ಬರೋದಕ್ಕೆ. ನೋಡಿ, ತಮಿಳ್ನಾಡು ರೀತಿ ಇಲ್ಲಿ ಹಾರ್ಡ್ ಪಾಲಿಟಿಕ್ಸ್ ಆಗ್ತಾ ಇಲ್ಲ, ಬದಲಾಗಿ ಸಾಫ್ಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಅಂತಿಮವಾಗಿ ಸಿಎಂ ಆಗೋದಕ್ಕೆ ಏನು ಇಂಪಾರ್ಟೆಂಟ್ ಹೇಳಿ? ಪ್ರಜಾಪ್ರಭುತ್ವದಲ್ಲಿ ನಂಬರ್ಸ್ ಇಂಪಾರ್ಟೆಂಟು. ಸೊ ಯಾರ್ಯಾರಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೊಟ್ಟು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ. KC ವೇಣುಗೋಪಾಲ್ ಕಾಂಗ್ರೆಸ್ನ ಫ್ರಂಟ್ ರನ್ನರ್, AICCಗೆ ಅತ್ಯಾಪ್ತರು. ಜೊತೆಗೆ ಈ ಸಲ ಕೇರಳದಲ್ಲಿ ಅತಿ ಹೆಚ್ಚು ಟಿಕೆಟ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಒಂದು 40-45 ಜನರಿಗೆ ಇವರೇ ಟಿಕೆಟ್ ಕೊಡಿಸಿದ್ದು. ಸೊ ಆ 45 ಶಾಸಕರು ಇವ್ರಿಗೆ ಲಾಯಲ್ಟಿ ಅಂತ ತೋರಿಸ್ತಾ ಇದ್ದಾರೆ, ಅವರೆಲ್ಲ ಗೆದ್ದಿದ್ದಾರೆ. ಸೊ ಒಬ್ರು. ಎರಡನೇದು ರಮೇಶ್ ಚೆನ್ನಿತಾಲ. ಇವರು ಉಮನ್ ಚಾಂಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನಾಗಬೇಕು ಅಂತ ಬಯಸಿದ್ರು, ತುಂಬ ಸೀನಿಯರ್ ಲೀಡರ್. ಆಮೇಲೆ ಇನ್ನೊಂದು ವಿ ಡಿ ಸತೀಶನ್ ಬಗ್ಗೆ ಕೂಡ ನಿಮಗೆಲ್ಲ ಗೊತ್ತಿದೆ, ಹೇಳ್ತೀನಿ, ಆ ಡೀಟೇಲ್ಸ್ ಏನು ಕೊಡ್ತೀನಿ. ವಿ ಡಿ ಸತೀಶನ್ ಕೂಡ ಕೇರಳದ ಸಿಎಂ ಆಗೋದಕ್ಕೆ ಪಟ್ಟು ಹಿಡಿತಾ ಇದ್ದಾರೆ. ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಷರತ್ತು ಮುಂದೆ ಇಡ್ತಾ ಇದ್ದಾರೆ. ಅಕಸ್ಮಾತ್ ನನಗೆ ಕೊಡೋದಿದ್ರೆ ಮುಖ್ಯಮಂತ್ರಿ ಸ್ಥಾನ ನೀವು ಕೊಡಿ, ಇಲ್ಲ ಅಂದರೆ ನನ್ನನ್ನು ತೃಪ್ತಿ ಪಡಿಸೋದಕ್ಕೆ ಯಾವುದೇ ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳಿದ್ದಾರಂತೆ. ಮತ್ತೆ ಈಗ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ತೀರಾ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿ ಡಿ ಸತೀಶನ್ ಈ ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದವರು. ಸಾಮಾನ್ಯವಾಗಿ ವಿಪಕ್ಷ ನಾಯಕ ಅಂದ್ರೆ ಅವ್ರನ್ನ ಶಾಡೋ ಸಿಎಂ ಅಂತಾನೆ ಅಂತಾರೆ. ನೆಕ್ಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲೇ ನೋಡಿಲ್ವಾ ಸಿದ್ದರಾಮಯ್ಯ ಅವರಿಗೆ ಹೇಗೆ ಬಡ್ತಿ ಸಿಕ್ತು ಅಂತ. ಸೊ ಆ ಥರ ಇವರು ಕೇಳ್ತಾ ಇದ್ದಾರೆ. ಆಮೇಲೆ ವಿಜಯಶಿಲ್ಪಿ, ಕೇರಳ ಕಾಂಗ್ರೆಸ್ನ ವಿಜಯಶಿಲ್ಪಿ ಅಂತ ಕೂಡ ಇವ್ರನ್ನ ಕರೀತಾರೆ. ಮುಸ್ಲಿಂ ಲೀಗ್ ಜೊತೆಗೂಡೋದಕ್ಕೆ ವಿ ಡಿ ಸತೀಶನ್ನೇ ಸಹಕಾರಿಯಾದರು ಅಂತ. ಇನ್ನೊಂದಷ್ಟು ಡೀಟೇಲ್ಸ್ ಅಂತ ಹೇಳಿದ್ರೆ, ವಿರೋಧ ಪಕ್ಷದ ನಾಯಕರಾಗಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ರು, ಈಗಷ್ಟೇ ಮೆನ್ಷನ್ ಮಾಡಿದ್ವಿ ನಾವು ಅದನ್ನು. ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಲಾಯರ್ ಇವರು ಬೇಸಿಕಲಿ, ಮತ್ತು ಪಕ್ಷ ಸಂಘಟನೆಗೆ ಅಂತ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಸರ್ಕಾರವನ್ನು ಎದುರಿಸಿದ ರೀತಿಗೆ ಇವ್ರಿಗೆ ಮನ್ನಣೆ. ಅಂದರೆ ರೂಲ್ ಬುಕ್ಕಲ್ಲಿ ಹಿಂಗಿದೆ ಹಂಗಿದೆ ಅಂತ ತುಂಬ ಫೈಲ್ ಓದ್ಕೊಂಡು ಹೋಗೋರು. ಆಮೇಲೆ ಪಿಣರಾಯಿ ವಿಜಯನ್ ಅವರಿಗೆ ಸವಾಲು ಹಾಕುವಂತಹ ಚಾತಿ ವಿ ಡಿ ಸತೀಶನ್ ಅವರಿಗೆ ಕರಗತವಾಗಿತ್ತು. ಈ ಕಾರಣಕ್ಕೆ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಕಾರಣ ಆಯಿತು ಅನ್ನೋದು ವಿ ಡಿ ಸತೀಶನ್ ಅವರ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಮುಂದುವರೆದು ಮಿತ್ರ ಪಕ್ಷವಾದ IUML. ಈ IUML ಯಾವ್ದು ಕೇಳಿದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ. ಇವ್ರ ಪಾರ್ಟಿ ತುಂಬ ದೊಡ್ಡ ರೋಲನ್ನು ಈ ಸಲ ಪ್ಲೇ ಮಾಡಿದೆ. ಆಲ್ಮೋಸ್ಟ್ ಒಂದು 30ಕ್ಕೂ ಹೆಚ್ಚು ಸೀಟ್ಗಳನ್ನು ಅವ್ರು ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ಜೊತೆಗೆ ಬರುವಂತೆ ಮಾಡಿದ್ದೇ ಇವರು ಕೊಂಡಿಯಾಗಿ ಕೆಲಸ ಮಾಡಿದ್ರು ಅಂತ. ಸತೀಶನ್ ಪರವಾಗಿ ಒಲವು ವ್ಯಕ್ತಪಡಿಸ್ತಾ ಇರೋದು ಪಾಸಿಟಿವ್ ಆಗಿದೆ. ಜನ ಕೂಡ ನಿಮ್ಗೆ ಯಾರು CM ಆಗಬೇಕು ಕಾಂಗ್ರೆಸ್ಸಲ್ಲಿ ಅಂತ ಕೇಳಿದಾಗ ಒಂದು ಪೋಲ್ ಮಾಡಿಸಿದಾಗ ಸತೀಶನ್ ಅವರು ಇರಲಿ, ನಮಗೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಜನ ಕೂಡ ಬಯಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ವಿ ಡಿ ಸತೀಶನ್ ಅವರಿಗೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಇನ್ನೊಂದು ರಮೇಶ್ ಚೆನ್ನಿತಾಲ, ಇವರು ಸತೀಶನ್ ಪರವಾಗಿ ಒಲವನ್ನು ಇವರು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ನಾನು ಬಿಟ್ಟು ಇನ್ಯಾರಾದರೂ ಆಗಬೇಕಂದ್ರೆ ವಿ ಡಿ ಸತೀಶನ್ ಆಗಲಿ ಪರವಾಗಿಲ್ಲ ಅಂತ. ಇವರು ತುಂಬ ಸೀನಿಯರ್ ಮೋಸ್ಟ್ ಲೀಡರ್. ಇನ್ಫ್ಯಾಕ್ಟ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು 6ಕ್ಕೂ ಹೆಚ್ಚು ಸಲ ಇವರು MLA ಆಗಿರೋದು. ಆಮೇಲೆ ಉಮನ್ ಚಾಂಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನಾಗಬೇಕು ಅಂತ ಕೂತಿದ್ರು. ಆವಾಗ ಸೋನಿಯಾ ಮೇಡಮ್ ಇವ್ರನ್ನ ಸಮಾಧಾನಪಡಿಸಿ ಮುಂದಿನ ಸಲ ನಿಮ್ಗೆ ಅವಕಾಶ ಕೊಡ್ತೀವಿ, ಕಾಂಗ್ರೆಸ್ ಬರಲಿ ಅಂತ ಹೇಳಿ ಮ್ಯಾನೇಜ್ ಮಾಡಿದರು. ಈಗ ನನಗೆ ಅವಕಾಶ ಇದೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾಗಿ ಕರ್ತವ್ಯವನ್ನು ವಹಿಸಿದ್ದಾರೆ. ಹೇಳಿದ್ವಲ್ಲ, 6 ಸಲಕ್ಕೂ ಹೆಚ್ಚು ಸಲ ಇವರು ಶಾಸಕರಾಗಿದ್ದರು. ತುಂಬ ನಾಲೆಜ್ ಇದೆ. ಪಕ್ಷ ಸಂಘಟನೆಯಲ್ಲಿ ಕೂಡ ತುಂಬ ದೊಡ್ಡ ತಲೆ, ಹಾಗೆ ಚಿರಪರಿಚಿತ ಫೇಸ್ ಕೂಡ ಕಾಂಗ್ರೆಸ್ ವಲಯದಲ್ಲಿ. ವಿಪಕ್ಷ ನಾಯಕರಾಗಿ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದು ಅವರ ಹಿರಿತನ ಮತ್ತು ಅನುಭವಕ್ಕೆ ಹಿಡಿದಂತಹ ಚಾತಿ ಅಂತ ಹೇಳಲಾಗ್ತಾ ಇದೆ. ಸೊ ರಮೇಶ್ ಚೆನ್ನಿತಾಲ ಎರಡನೇ ಫ್ರಂಟ್ ರನ್ನರ್ ಆಗಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಹಿಂದೆ ಗೃಹ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದಂತಹ ಅನುಭವ ಕೈ ಹಿಡಿದಿದೆ ಅವರಿಗೆ ಅಂತ. ಎಲ್ಲ ರೀತಿಯಲ್ಲೂ ಕೂಡ ಎಕ್ಸ್ಪೀರಿಯನ್ಸು ಸಚಿವರಾಗಿ ಇದೆ, ಸಂಘಟನೆ ಮಾಡೋದ್ರಲ್ಲಿದೆ, ಮತ್ತೆಲ್ಲಕ್ಕಿಂತ ಏಜು ಮುಖ್ಯಮಂತ್ರಿ ಹುದ್ದೆಗೆ ಇರೋದಕ್ಕೆ ನಾನು ಕರೆಕ್ಟು ಅಂತ. KC ವೇಣುಗೋಪಾಲ್ ನೋಡೋಣ. AICC ಪ್ರಧಾನ ಕಾರ್ಯದರ್ಶಿಯವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಇವರು, ಜಸ್ಟ್ ಪ್ರಧಾನ ಕಾರ್ಯದರ್ಶಿ ಅಲ್ಲ. ಸೊ ಇವ್ರಿಗೆ AICC ಜೊತೆಗೆ ತುಂಬ ಒಳ್ಳೆ ಒಡನಾಟ ಇರೋದು ನಮಗೆಲ್ಲ ಗೊತ್ತೇ ಇದೆ. ನಮ್ಮದೇ ಸ್ಟೇಟ್ ಇನ್ಚಾರ್ಜ್ ಆಗಿದ್ರಲ್ಲ ಇವರು. ಸೊ ರಾಹುಲ್ ಗಾಂಧಿ ಅವರಿಗೆ ಕಣ್ಣು ಕಿವಿ ರೀತಿ ಇವ್ರು ಕೆಲಸ ಮಾಡ್ತಾರೆ, ಅದು ಲಾಭ ಆಗ್ಬೋದು ಇವರಿಗೆ ಅಂತ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಅತ್ಯಾಪ್ತ. ಫಸ್ಟ್ ಸರ್ಕಲ್ನಲ್ಲಿ KC ವೇಣುಗೋಪಾಲ್ ಬರ್ತಾರೆ.
ಇವರ ಕೃಪಾ ಕಟಾಕ್ಷ ಇದ್ದರೆ ನಮ್ಮ ರಾಜ್ಯದ ನಾಯಕರಿಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಇದೆ. ಅಷ್ಟರ ಮಟ್ಟಕ್ಕೆ ಅವ್ರು ಕ್ಲೋಸು. ಅದು ಲಾಭ ಆಗ್ಬೋದು, ಅವ್ರ ಕೈ ಹಿಡಿಬೋದು, ಸಿ ಎಂ ರೇಸ್ನಲ್ಲಿ ಒಂದು ಸ್ವಲ್ಪ ಎಡ್ಜ್ ಸಿಗ್ಬೋದು ಅನ್ನೋ ನಂಬಿಕೆ. ರಾಜ್ಯ ನಾಯಕರಲ್ಲಿ ಒಮ್ಮತ ಮೂಡದೇ ಇದ್ದರೆ ಇವ್ರನ್ನ ಎಂಟ್ರಿ ಮಾಡಿಸ್ಬೋದಾ ಅಂತ ನೋಡ್ತಿದ್ದಾರೆ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ 40ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಕೆ.ಸಿ. ವೇಣುಗೋಪಾಲ್ ಅವರಿಗಿದೆ. ಯಾಕಂದರೆ ಟಿಕೆಟ್ ಹಂಚಿಕೆಯಲ್ಲಿ ಇವ್ರದ್ದು ತುಂಬ ದೊಡ್ಡ ರೋಲು. ಇವ್ರು ಹೇಳಿದವರು ಟಿಕೆಟ್ ಕೊಟ್ಟು ಅವ್ರು ಗೆದ್ದಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಕೆ.ಸಿ. ವೇಣುಗೋಪಾಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಬೋದಂತ. ವೈಲ್ಡ್ ಕಾರ್ಡ್ ಏನಿಲ್ಲ, ಅವರು ತುಂಬ ಓಪನ್ ಆಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗೋ ಕನಸೊಂದಿದೆ, ಈಡೇರುತ್ತಾ ನೋಡೋಣ ಅಂತ ಅವ್ರು ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಆಕಾಂಕ್ಷಿ, ಸಹಜ ಆಕಾಂಕ್ಷಿ ಇವರು. ಸಿ ಎಂ ಸ್ಥಾನಕ್ಕೆ ಏರೋ ಸಾಧ್ಯತೆ ಬಗ್ಗೆ ಯಾವುದೇ ಕಾರಣಕ್ಕೂ ತಳ್ಳಿ ಹಾಕುವಂತಿಲ್ಲ. ಓಡಾಡ್ತಾ ಇದ್ದಾರೆ. ದೆಹಲಿ ಕೇರಳ ದೆಹಲಿ ಅಂತ ಚುನಾವಣೆಗೂ ಮುಂಚೆನೇ ಎಡತ್ತಾಗ್ತಾ ಇದ್ರು. ಯಾವಾಗ ಮುನ್ಸಿಪಾಲ್ಟಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬಂತು ಆವಾಗಲೇ ಇವ್ರಿಗೊಂದು ಅಂದಾಜು ಸಿಕ್ಕಿತ್ತು. ಇನ್ನೊಂದು ಸನ್ನಿ ಜೋಸೆಫ್ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಹೇಗೆ ಅಂದರೆ ಅಧ್ಯಕ್ಷರಾಗಿದ್ದವರಿಗೆ ನೆಕ್ಸ್ಟು ಪ್ರಮೋಷನ್ ಅಂತಾನೆ ಮುಖ್ಯಮಂತ್ರಿ ಹುದ್ದೆ ಅಂತ ಕರೀತಾರೆ. ಸೊ ಹಂಗೆ ನೋಡೋಕೆ ಹೋದರೆ ನಾನು ಸೀನಿಯರು ಅನ್ನೋ ಥರ ಇವರು ಕೂಡ ತಮ್ಮ ಕ್ಲೇಮನ್ನು ಮಾಡ್ಕೊಳ್ತಾ ಇದ್ದಾರೆ, ಸನ್ನಿ ಜೋಸೆಫು. ಬಟ್ 3 ಜನ ಬೇರೆ ಆಕಾಂಕ್ಷಿಗಳಿಗೆ ಹೋಲಿಸಿದ್ರೆ ಇವ್ರದ್ದು ಪ್ರಭಾವ ಸ್ವಲ್ಪ ಕಡಿಮೆ ಇದೆ. ಅಂದರೆ 4 ಜನರನ್ನು ಈಕ್ವಲ್ ಆಗಿ ನೋಡಿದ್ರೆ ಇವ್ರದ್ದು ಸ್ವಲ್ಪ ಕಡಿಮೆ ಇದೆ. ಹಿರಿಯ ನಾಯಕರಲ್ಲಿ ಒಮ್ಮತ ಮೂಡದೇ ಇದ್ರೆ ಅವಕಾಶ. ಕೆಲವು ಸಲ ಇಬ್ಬರ ಜಗಳದಲ್ಲಿ 3ನೇವ್ರಿಗೆ ಲಾಭ ಅನ್ನೋ ರೀತಿ ಕಾಣಿಸುತ್ತಲ್ಲ ಕೆಲ ನಾಯಕರ ಎಂಟ್ರಿ. ಆ ರೀತಿ ಸನ್ನಿ ಜೋಸೆಫ್ರನ್ನ ನೋಡ್ಬೋದು ನಾವು. ಸನ್ನಿ ಜೋಸೆಫ್ ಹೆಸರು ಕೂಡ ಮುನ್ನೆಲೆಗೆ ತಂದಿದ್ದಾರೆ. ಸ್ಟಾರ್ಟಿಂಗ್ ಇದ್ದಿದ್ದು 2 ಹೆಸರು, ಕೆ.ಸಿ. ವೇಣುಗೋಪಾಲ್ ಮತ್ತು ವಿ.ಡಿ. ಸತೀಶನ್. ನೀವು 1-2 ದಿನ ಕಳೀತಾ ಇದ್ದಾಗೆ ರಮೇಶ್ ಚೆನ್ನಿತಾಲ ಅವರ ಹೆಸರು ಬಂತು. ಇವತ್ತು ನೋಡಿದ್ರೆ ಸನ್ನಿ ಜೋಸೆಫ್ ಅವರ ಹೆಸರನ್ನು ಕೂಡ ಹರಿಬಿಡಲಾಗಿದೆ. ಸೊ ಟೈಟ್ ರೋಪ್ ಕಾಂಪಿಟೇಷನ್ ಈ 4 ಜನರ ಮಧ್ಯೆ ನಿರ್ಮಾಣ ಆಗಿದೆ. ಭಿನ್ನಾಭಿಪ್ರಾಯ ಅಕಸ್ಮಾತ್ ಆಯಿತು ಅಂದರೆ ಇವರು ಎಲ್ಲರನ್ನ ಸರಿದೂಗಿಸ್ಕೊಂಡು ಹೋಗ್ತಾರೆ. ಇವ್ರಿಗೆ ಯಾಕೆ ಅವಕಾಶ ಕೊಡಬಾರ್ದು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡನ್ನು ಹಾಕಿ ನೋಡ್ತಾ ಇದೆ. ಅಪ್ಲಿಕೇಶನ್ ಆಫ್ ಮೈಂಡ್ ಅಂದರೆ ಯಾರನ್ನು ಮಾಡಿದ್ರೆ ಎಷ್ಟು ಲಾಭ, ಒಂದು ಜಾತಿವಾರು, ಇನ್ನೊಂದು ಪ್ರಾದೇಶಿಕವಾರು ಮತ್ತು ಸಂಘಟನೆ, ಯಾರನ್ನು ಮಾಡೋಣ. ಮುಂದಿನ ಎಲೆಕ್ಷನ್ ಕೂಡ ನೋಡ್ಕೊಳ್ಬೇಕಾಗತ್ತೆ. 2029ರಲ್ಲಿ ಕೇರಳದಿಂದ ಅತಿ ಹೆಚ್ಚು MP ಗಳನ್ನು ಆಯ್ಕೆ ಮಾಡಿಸ್ಕೊಡೋ ಕೆಪಾಸಿಟಿ ಯಾರಿಗಿದೆ ಇದೆಲ್ಲವನ್ನು ನೋಡ್ತಾರೆ. ಫ್ಯಾಂಡಮ್ಮು, ಪಾಪ್ಯುಲಾರಿಟಿ, ಹಿಡಿತ,